ನಮಸ್ಕಾರ ವೀಕ್ಷಕರೇ, ಸವಾಲ್ ಟಿವಿಗೆ ಸ್ವಾಗತ. ನಾನು ಅನುಪಮ. ಕರ್ನಾಟಕದ ಇತಿಹಾಸದಲ್ಲೇ ಅತಿ ದೊಡ್ಡ ಬಜೆಟ್ ಮಂಡನೆಯಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ದಾಖಲೆಯ 17ನೇ ಬಜೆಟ್ ಅನ್ನು ಮಂಡಿಸಿದ್ದಾರೆ. ಸುಮಾರು 4.5 ಲಕ್ಷ ಕೋಟಿ ರೂಪಾಯಿಗಳ ಈ ಬಜೆಟ್ ನಿಮ್ಮ ಜೀವನದ ಮೇಲೆ ಯಾವ ರೀತಿ ಪ್ರಭಾವ ಬೀರಲಿದೆ, ವಿದ್ಯಾರ್ಥಿಗಳಿಗೆ ಸಿಕ್ಕಿದ್ದೇನು, ರೈತರಿಗೆ ಆದ ಖುಷಿ ವಿಚಾರಗಳೇನು, ಬೆಂಗಳೂರು ಬದಲಾಗುತ್ತಾ ಎಂಬುದನ್ನ ಇಂದಿನ ನಮ್ಮ ವಿಡಿಯೋದಲ್ಲಿ ತಿಳಿಯೋಣ. ಬಜೆಟ್ ಗಾತ್ರ ಮತ್ತು 11G ಮಾದರಿ. ಈ ಬಾರಿಯ ಬಜೆಟ್ ಮೊತ್ತ ಬರೋಬ್ಬರಿ 4.48 ಲಕ್ಷದ 4 ಕೋಟಿ ರೂಪಾಯಿಗಳು. ಸಿದ್ದರಾಮಯ್ಯ ಅವರು ಈ ಬಾರಿ 11G ಎಂಬ ಹೊಸ ಮಂತ್ರವನ್ನ ಜಪಿಸಿದ್ದಾರೆ. ಅಂದರೆ ಕೇವಲ ಯೋಜನೆಗಳಲ್ಲ, ಆರ್ಥಿಕತೆಯನ್ನ 11 ಆಯಾಮಗಳಲ್ಲಿ ಬೆಳೆಸುವ ಗುರಿ ಇದಕ್ಕಿದೆ. ಆದರೆ ರಾಜ್ಯದ ಮೇಲೆ 1.26 ಲಕ್ಷ ಕೋಟಿ ರೂಪಾಯಿಗಳ ಹೆಚ್ಚುವರಿ ಸಾಲದ ಹೊರೆಯೂ ಬೀಳುತ್ತಿದೆ. ರೈತರಿಗಾಗಿ ಹೊಸ ಭಾಗ್ಯಗಳು. ನಮ್ಮ ಅನ್ನದಾತರಿಗೆ ಈ ಬಾರಿ ಬಜೆಟ್ನಲ್ಲಿ ಬಂಪರ್ ಕೊಡುಗೆಗಳಿವೆ. ಸುಮಾರು 38 ಲಕ್ಷ ರೈತರಿಗೆ 30,000 ಕೋಟಿ ರೂಪಾಯಿ ಸಾಲವನ್ನು ಶೂನ್ಯ ಬಡ್ಡಿ ದರದಲ್ಲಿ ನೀಡುವ ಗುರಿ ಇದೆ. ವಸುಧಾಮೃತ ಮತ್ತು ಕೃಷಿ ವಿಸ್ತಾರ ಯೋಜನೆಗಳು. ರೈತರ ಆದಾಯ ಹೆಚ್ಚಿಸಲು ಹೊಸ ತಂತ್ರಜ್ಞಾನ ಆಧಾರಿತ ಯೋಜನೆಗಳು ಜಾರಿಗೆ ಬರಲಿವೆ. ರೇಷ್ಮೆ ಬೆಳೆಗಾರರಿಗೆ ರಾಮನಗರ ಮತ್ತು ಹಾವೇರಿ ಭಾಗದಲ್ಲಿ ಹೈಟೆಕ್ ಪಾರ್ಕ್ಗಳು ಬರಲಿವೆ. ಶಿಕ್ಷಣ ಮತ್ತು ಯುವಜನತೆ. ಈ ಬಾರಿಯ ಬಜೆಟ್ನಲ್ಲಿ ಶಿಕ್ಷಣಕ್ಕೆ ತುಂಬಾ ಪ್ರಾಮುಖ್ಯತೆ ಕೊಡಲಾಗಿದೆ. 16 ವರ್ಷದೊಳಗಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣ ಬಳಕೆಯ ಮೇಲೆ ನಿರ್ಬಂಧ ಹೇರಲು ಸರ್ಕಾರ ನಿರ್ಧರಿಸಿದೆ ಮತ್ತು 12 ಲಕ್ಷಕ್ಕೂ ಹೆಚ್ಚು ಮಕ್ಕಳಿಗೆ AI ಆಧಾರಿತ ಡಿಜಿಟಲ್ ಟ್ಯೂಟರ್ ಸೌಲಭ್ಯ ಸಿಗಲಿದೆ. ಜೊತೆಗೆ ಹಳ್ಳಿಗಳಲ್ಲಿ 800 ಹೊಸ ಕರ್ನಾಟಕ ಪಬ್ಲಿಕ್ ಶಾಲೆಗಳು ಸ್ಥಾಪನೆಯಾಗಲಿವೆ. ಸುಮಾರು 56,000ಕ್ಕೂ ಹೆಚ್ಚು ಸರ್ಕಾರಿ ಹುದ್ದೆಗಳ ಭರ್ತಿಗೆ ಚಾಲನೆ ಸಿಗಲಿದೆ. ಸರ್ಕಾರಿ ಕೆಲಸದ ಕನಸು ಕಾಣುತ್ತಿರುವವರಿಗೆ ಇದು ಗುಡ್ ನ್ಯೂಸ್. ಬೆಂಗಳೂರು ಹೊಸ ರೂಪ. ಬೆಂಗಳೂರು ಜನರ ಟ್ರಾಫಿಕ್ ಕಷ್ಟಕ್ಕೆ ಕೊನೆಗೂ ಪರಿಹಾರ ಸಿಗುತ್ತಾ? KR ಪುರಂನಿಂದ ಮೈಸೂರು ರಸ್ತೆಯವರೆಗೆ ಬೃಹತ್ ಸುರಂಗ ರಸ್ತೆ ನಿರ್ಮಾಣಕ್ಕೆ 40,000 ಕೋಟಿ ಮೀಸಲಿಡಲಾಗಿದೆ. ಇದು ಬೆಂಗಳೂರಿನ ಸಾರಿಗೆ ವ್ಯವಸ್ಥೆಯನ್ನೇ ಬದಲಿಸಬಹುದು. 450 ಕಿಲೋಮೀಟರ್ ರಸ್ತೆಗಳು ಈಗ ವೈಟ್ ಟ್ಯಾಪಿಂಗ್ ಆಗಲಿವೆ. ಇನ್ನು ಗುಂಡಿ ಮುಕ್ತ ರಸ್ತೆಗಳ ನಿರೀಕ್ಷೆ ಮಾಡಬಹುದು. ಆರೋಗ್ಯ ಮತ್ತು ಮಹಿಳಾ ಕಲ್ಯಾಣ. ಮಹಿಳೆಯರಿಗೆ ನೀಡುತ್ತಿರುವ ಗ್ಯಾರಂಟಿ ಯೋಜನೆಗಳು ಮುಂದುವರಿಯಲಿವೆ. ಗೃಹಲಕ್ಷ್ಮಿ ಯೋಜನೆಗೆ 28,608 ಕೋಟಿ ರೂಪಾಯಿ ನೀಡಲಾಗಿದೆ. ಅಕ್ಕಿಯ ಜೊತೆಗೆ ಈಗ ದಿನಸಿ ಪದಾರ್ಥಗಳ ಇಂದಿರಾ ಕಿಟ್ ವಿತರಣೆ ಮಾಡುವುದಾಗಿ ಘೋಷಿಸಲಾಗಿದೆ. ಕಾರವಾರ ಮತ್ತು ಯಾದಗಿರಿ ಭಾಗದ ಜನರು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ಇನ್ನು ಮುಂದೆ ದೂರದ ಊರಿಗೆ ಹೋಗುವ ಅವಶ್ಯಕತೆ ಇರುವುದಿಲ್ಲ. ಮೈಸೂರು ಮತ್ತು ಇತರ ನಗರಗಳು. ಮೈಸೂರನ್ನು 2ನೇ IT ಹಬ್ ಆಗಿ ಮಾಡುವ ಪ್ರಯತ್ನ ನಡೆದಿದೆ. ಕಿತ್ತೂರು ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಭಾಗಕ್ಕೂ ವಿಶೇಷ ಅನುದಾನಗಳನ್ನು ಘೋಷಿಸಲಾಗಿದೆ. ಇದಾಗಿತ್ತು ಕರ್ನಾಟಕ ಬಜೆಟ್ 2026ರ ಕಂಪ್ಲೀಟ್ ಹೈಲೈಟ್ಸ್. ಈ ಬಜೆಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇದು ಜನಸಾಮಾನ್ಯರ ಬಜೆಟ್ ಹೌದೋ ಅಲ್ವೋ? ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಇದೇ ತರ ಹೆಚ್ಚಿನ ವಿಡಿಯೋಗಳಿಗಾಗಿ ಸವಾಲ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತೋದನ್ನ ಮರಿಬೇಡಿ. ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ.